ಅದೇ ಸಂದರ್ಭದಲ್ಲಿ ಈ ಡೆತ್, ಡ್ಯೂಪ್ಲಿಕೇಟ್, ಆಬ್ಸೆಂಟಿ, ಶಿಫ್ಟೆಡ್ ಅದರ್ಸ್ ಈ ಇರುವ ಈ 1,11,00,000 ಮತದಾರರು ಏನಿದ್ದಾರೆ, ಪ್ರತಿಯೊಂದು ಮತದಾರರಿಗೂ ಸಮೇತ ನಾವು ಮಹಜರನ್ನು ಮಾಡಿದ್ವಿ. ಉದಾಹರಣೆಗೆ ಡೆತ್ ಕೇಸಲ್ಲಿ ಪ್ರತಿಯೊಂದು ಡೆತ್ ಕೇಸಲ್ಲೂ ಸಮೇತ ಐದರ್ ಎ ಡೆತ್ ಸರ್ಟಿಫಿಕೇಟ್ ಆರ್ ಎ ಸ್ಥಳ ಮಹಜರ್ ಸೈನ್ಡ್ ಬೈ ಅಟ್ಲೀಸ್ಟ್ 1 BLA ಈಸ್ ಅವೈಲೇಬಲ್ ವಿತ್ ಅಸ್. ಇದು ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದೇ ಸಮೇತ ಆಬ್ಸೆಂಟಿ ಶಿಫ್ಟ್ ಎಲ್ಲ ವೋಟರ್ಸು ಮಾಡಿದ್ದಾರೆ. ನಾನು ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಈಗಾಗಲೇ ACDO ಲಿಸ್ಟನ್ನು ಪ್ರಿಂಟ್ ಮಾಡಿ ಎಲ್ಲ ಕಡೆ ತಲುಪಿಸ್ಕೊಡ್ತಾ ಇದೆ. BBP ವ್ಯಾಪ್ತಿಯಲ್ಲಿ ಎಲ್ಲ 7 ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ರಿಜಿಸ್ಟರ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ 7 ಪಾರ್ಟೀಸ್ ಇದೆ ಕರ್ನಾಟಕದಲ್ಲಿ. ಅವರೆಲ್ಲರಿಗೂ ಈ 48 ಲಕ್ಷ ಮತದಾರರು GBL ಏನಿದ್ದಾರೆ ಆ ಲಿಸ್ಟನ್ನು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕಳಿಸ್ಕೊಡಲಾಗಿದೆ. BLO ಹಂತದಲ್ಲೂ ಸಮೇತ ಲಿಸ್ಟನ್ನು ಕೊಡಲಾಗಿದೆ. ಇಟ್ಸ್ ಬಿನ್ ಡಿಸ್ಪ್ಲೇಡ್ ದಿ BLO ಲೆವೆಲ್ ಆಲ್ಸೋ. ಐ ರಿಕ್ವೆಸ್ಟ್ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಆ್ಯಂಡ್ ದ ವೋಟರ್ಸ್ ಕೈಂಡ್ಲಿ ಚೆಕ್ ದ ಲಿಸ್ಟ್. ಅಕಸ್ಮಾತ್ ತಾವೇನಾದ್ರು ರಾಂಗ್ಲಿ ಮಾರ್ಕ್ ಆಗಿದ್ದರೆ 8ನೇ ತಾರೀಕೊಳಗೆ ಫಾರ್ಮನ್ನು ರೋಲ್ ಬ್ಯಾಕ್ ಮಾಡಿಕೊಳ್ಳೋ ಅವಕಾಶ ಇರ್ತದೆ. ಅದರಿಂದ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಟಿಲ್ 8th ಈವ್ನಿಂಗ್ವರೆಗೂ ಅವಕಾಶ ನಮಗೆ ಇದ್ದೇ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದರೂ ರಾಂಗ್ಲಿ ಮ್ಯಾಪ್ ಆಗಿದ್ದರೆ ನಾನು ಮತ್ತೊಮ್ಮೆ ಎಲ್ಲರ ಮನವಿ ಮಾಡಿಕೊಳ್ತೀನಿ, ದಯವಿಟ್ಟು ತಾವು ತಮ್ಮ BLOಗೆ ಮಾಹಿತಿ ನೀಡಿದಲ್ಲಿ ಫಾರ್ಮನ್ನು ರೋಲ್ ಬ್ಯಾಕ್ ಮಾಡಿಕೊಳ್ಬಹುದಾಗಿದೆ. ಇಷ್ಟು ವಿಷಯ ಗಮನಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. No, we have not denied any form to any voter. No BLO has the right to deny any enumeration form to the voter. It must have happened in the cases where the voter is not living in the particular address and they must have demanded. But otherwise, if you could give example, we'll definitely inquire into it. I'm talking of somebody who is a well-known psychiatrist and man, and also a well-known brain scientist who has been denied the form. No, we have time till 8th to set right or roll back whatever it is. I will be very happy. Kindly give me the information. We will immediately check it. ಸರ್, ಇದೇ ರೀತಿ ಏನಾಗಿದೆ, ಕಾವಲ್ ಬಸವನದಲ್ಲಿ ಯಲಹಂಕ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅರ್ಲಿಯರ್ 2049 ಜಡ್ಜಸ್ ಆಫೀಸರ್ಸ್ ಎಲ್ಲರೂ ಇದ್ರು. ಎಲ್ಲರದು ಎಲ್ಲೆಲ್ಲ ಹೋಗಿದ್ರು, ಒಬ್ಬರು ಸಿಗ್ತಾ ಇಲ್ಲ. ಆಮೇಲೆ ಇಲ್ಲಿ ಕೇಳಿದ್ರೆ ಇದ್ರಲ್ಲಿಲ್ಲ, ಅವರು ಮ್ಯಾಪಿಂಗ್ ಮಾಡಕ್ ಹೋದ್ರೆ ಬೇರೆ ಬೇರೆ ಹೆಸರುಗಳು ಬರ್ತಾವ. ಅದು ಕೊಟ್ಟು ಬಿಟ್ಟು ಇದು ಮಾಡಿದೆ. ಅದು ನಿಮ್ಮಲ್ಲಿ ಸೆಟ್ರೇಟ್ ಆಗ್ತಾನೆ ಇಲ್ಲ. 15 ದಿವಸ ದೇ ಆರ್ ಬ್ರಿಂಗ್ ದ ನೋಟಿಸ್ ಟು ಎಲೆಕ್ಷನ್ ಕಮಿಷನ್ ಅಂಡ್ ಈಗಲೇ ನಾನು ತಮಗೆ ಮಾಹಿತಿ ಕೊಟ್ಟಿದ್ದೀನಿ. 4,43,04,632 ಮತದಾರರು ತನ್ನ ಎನಿಮಿನೇಷನ್ ಫಾರ್ಮ್ನ ವಾಪಸ್ ಕೊಟ್ಟಿದ್ದಾರೆ. ಎಲ್ಲಿ ವಾಪಸ್ ಕೊಟ್ಟಿಲ್ಲ ಅಲ್ಲಿ ಪ್ರತಿಯೊಂದು ಫಾರ್ಮ್ಗೂ ಸ್ಥಳ ಮಹಜರ್ ಮಾಡಲಾಗಿದೆ. ನಾನು ಅದಕ್ಕೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಇಫ್ ಅಟ್ ಆಲ್ ಯಾರಿಗಾರು ರಾಂಗ್ ಆಗಿ ಮಾರ್ಕ್ ಆಗಿದ್ದರೆ ಅಥವಾ ಫಾರ್ಮ್ ಬಂದಿಲ್ಲ ಅಂದರೆ ನಮ್ಮ ಗಮನಕ್ಕೆ ಕೊಟ್ಟರೆ 8ನೇ ತಾರೀಕೊಳಗಾಗಿ ಸರಿಪಡಿಸಿಕೊಳ್ಳಲಾಗುವುದು. ಅದಕ್ಕೆ ನಾನು ಪದೇ ಎಲ್ಲ ಸಮೇತ ಹೇಳ್ತಾ ಇದ್ದೀನಿ, ಪ್ರತಿ ಪ್ರೆಸ್ ಮೀಟ್ಲಿ ಹೇಳ್ತಾ ಇದ್ದೀನಿ, ಪೊಲಿಟಿಕಲ್ ಪಾರ್ಟಿ ಮೀಟಿಂಗಲ್ಲೂ ಹೇಳ್ತಾ ಇದ್ದೀನಿ. ನಮಗೆ ಮಾಹಿತಿ ಕೊಡಿ. ಕೈಂಡ್ಲಿ ಗಿವ್ ದಿ ಪೋಲಿಂಗ್ ಸ್ಟೇಷನ್ ನಂಬರ್, ಕೈಂಡ್ಲಿ ಗಿವ್ ದಿ ನೇಮ್ ಆಫ್ ದಿ ವೋಟರ್ ಆರ್ ವಾಟ್ ಎವರ್ ಡೀಟೇಲ್ಸ್ ಯು ಹ್ಯಾವ್. Without details, it is difficult for me to comment or take action on the complaint. Now, we will welcome all the suggestions, all the issues raised to our notice. My only request to all the concerned, please give some details so that we can act immediately. ದಯವಿಟ್ಟು ತಾವು ಮಾಹಿತಿ ಕೊಟ್ಟರೆ ಕೊಡ್ತೀವಿ. ಫಾರಂ 6 ಕೂಡ ಕೇಳಿದಿರಿ. ಇವಾಗ ಫಾರಂ 6 ಹೌದು, ಯಾರ್ದು ಶಿಫ್ಟೆಡ್ ಆಗಿದೆ ಏನಾಗಿದೆ ಅವರಿಗೆ. ಹೌದು, ಆದ್ರೆ ಅದು ಈ SIR ಡೇಟ್ ಮುಗಿದ ಮೇಲೆ ನೀವು ಅದನ್ನ ಇದು ಮಾಡೋದಲ್ಲ ಸರ್. ಈಗ ಫಾರ್ಮ್ 6 ಆನ್ಲೈನ್ ಈಗಲೇ ಸುಮಾರು 3,80,000 ಜನ ಅಪ್ಲೈ ಮಾಡಿದ್ದಾರೆ. ಆಲ್ ದ ವೆರಿಫಿಕೇಶನ್ ಸ್ಟಾರ್ಟ್. ಹೇಳ್ತೀನಿ ಸರ್. ಇಲ್ಲ, ಒಂದು ನಿಮಿಷ. ಡ್ರಾಫ್ಟ್ ರೋಲಲ್ಲಿ ಈ ಫಾರ್ಮ್ 6 ಬೇರೆ ಯಾವುದು ಇರಲ್ಲ. ಯಾಕಂದರೆ ಫಾರ್ಮ್ 6 ಈಗ ಕೊಡ್ತಾ ಇದ್ದಾರೆ. ಡ್ರಾಫ್ಟ್ ರೋಲ್ ಎನ್ಯುಮರೇಷನ್ ಫಾರ್ಮ್ ನಾನು ಹೇಳಿದಿಲ್ಲ, 16/6/2026 ಯಾವುದು ಎಲೆಕ್ಟ್ರಲ್ ರೋಲಲ್ಲಿ ನಾವು ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಯಾರು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟಿದ್ದಾರೆ ಅವರುಗಳ ಹೆಸರು ಮಾತ್ರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಫಾರ್ಮ್ 6 ಯಾರು ಈಗಾಗಲೇ ಅಪ್ಲೈ ಮಾಡಿದ್ದಾರೆ 16/6/2026 ಇವತ್ತಿನ ತನಕ ಅಥವಾ ಇನ್ನು ಮುಂಬರುವ ದಿವಸದಲ್ಲಿ ಯಾರು ಫಾರ್ಮ್ 6 ಅಪ್ಲೈ ಮಾಡ್ತಾರೆ ಅವ್ರದ್ದು ಪೂರ ವೆರಿಫಿಕೇಷನ್ 17ನೇ ಆಗಸ್ಟಿಂದ ಸ್ಟಾರ್ಟ್ ಆಗುವುದು. BLO ಅವರು ಆ ಫೀಲ್ಡ್ ವೆರಿಫಿಕೇಷನನ್ನು 17ನೇ ಆಗಸ್ಟಿಂದ ಮಾಡ್ತಾರೆ. ಯಾರು 16/9/2026 ಒಳಗೆ ಫಾರ್ಮ್ 6 ಕೊಡ್ತಾರೋ ಅವ್ರ ಹೆಸರು ಪೂರ 17/10/2026 ಫೈನಲ್ ಲಿಸ್ಟಲ್ಲಿ ಇರುವುದು. BLOಗಳು ಫಾರಂ 6 ಅನ್ನ ತಗೊಳ್ತಾನೆ ಇಲ್ಲ. ನೀವು ಆಫ್ಟರ್ 8 ನಮಗೆ ಕೊಡ್ರಿ,
ಇವಾಗ ನಮ್ಗೆ ಇದೇ SIR ದೇನೆ ಇದಾಗಿದೆ, ನಾವು ಈಗ ತಗೊಳಲ್ಲ ಅಂತ ನಿರಾಕರಿಸ್ತಿದ್ದಾರೆ. ಇಲ್ಲ, ನಿರಾಕರಿಸಿ ಮಾಡಿರುವುದಿಲ್ಲ. ಈಗ ಏನಾಗ್ತದೆ ಪ್ರಾಸೆಸ್. ಸರಿ, ಓಕೆ, ಉದಾಹರಣೆ ಸರ್, ಸರಿ, ಓಕೆ. ಈಗ ಕೊಡಿ, ಈಗ ತಗೊಳ್ತಾರೆ. ಈಗ ನಾವು ಹೇಳ್ತಾ ಇದೀವಲ್ಲ, ಈಗ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿವರೆಗೂ BLOಗಳಿಗೆ ಎನ್ಯುಮರೇಷನ್ ಫಾರ್ಮ್ ಡ್ಯೂಟಿ ಇತ್ತು. ದೇ ಆರ್ ಸಪೋಸ್ ಟು ಡೂ ದಿ ಎನ್ಯುಮರೇಷನ್ ಫಾರ್ಮ್ ವರ್ಕ್. ಆದ್ದರಿಂದ ಅವ್ರಿಗೆ ನಾವು ಅಫಿಷಿಯಲಿ ಹೇಳಿದ್ವಿ 8ನೇ ತಾರೀಕಿಂದ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ವಿ. ಈಗ ಇನ್ನೂ 3 ದಿನ ಮುಂಚೆನೇ ಇವತ್ತಿಂದ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ತಿಳಿಸಿದ್ವಿ. GBA ವ್ಯಾಪ್ತಿಗೆ ಮಾತ್ರ ಸುಮಾರು 10 ಲಕ್ಷ ಫಾರ್ಮ್ಸ್ ಪ್ರಿಂಟ್ ಮಾಡಿದ್ವಿ. ಇನ್ನೂ ಎಷ್ಟು ಲಕ್ಷ ಫಾರ್ಮ್ಸ್ ಬೇಕಾದ್ರೂ ಪ್ರಿಂಟ್ ಮಾಡಿಕೊಳ್ಳಿಕ್ಕೆ ನಾವು ತಯಾರಿದ್ವಿ. ನಾವು ಎಲಿಜಿಬಲ್ ವೋಟರ್ ಹತ್ರ ಮನವಿ ಮಾಡ್ತೀನಿ, ಬೇರೆ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಬೇರೆ ಯಾವುದೇ ಒಂದು ಭಾಗದಲ್ಲಿ ತಮ್ಮ ಹೆಸರು ಎಲ್ಲೂ ಎನ್ರೋಲ್ ಆಗದೇ ಇದ್ದಲ್ಲಿ, ತಾವು ರಾಜ್ಯದಲ್ಲಿ ವಾಸ ಮಾಡ್ತಿದ್ರೆ ಕೈಂಡ್ಲಿ ಅಪ್ಲೈ ಫಾರ್ಮ್ 6. ಫಾರ್ಮ್ 6 ಅವೈಲೇಬಲ್. ಲಾಸ್ಟ್ ಡೇಟ್ ಯಾವಾಗ ಸರ್? ಲಾಸ್ಟ್ ಡೇಟೇ ಇಲ್ಲ, ಫಾರ್ಮ್ 6ಗೆ ಲಾಸ್ಟ್ ಡೇಟೇ ಇಲ್ಲ. ಯಾರ್ಯಾರು 16/9/2026 ಒಳಗೆ ಫಾರ್ಮ್ 6 ಅಪ್ಲೈ ನಮಗೆ ಸಬ್ಮಿಟ್ ಮಾಡ್ತಾರೋ ಅವ್ರ ಹೆಸರು 17/10 ಫೈನಲ್ ರೋಲಲ್ಲಿ ಇರ್ತದೆ. ಯಾರು 16/9 ಆದಮೇಲೆ ಕೊಡ್ತಾರೆ ಅವರು ಮತ್ತೆ ಸಪ್ಲಿಮೆಂಟರಿ ಲಿಸ್ಟಲ್ಲಿ ಸೇರ್ಪಡೆ ಆಗ್ತದೆ. ಸೊ ಡ್ರಾಫ್ಟ್ ರೋಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17 ಆಗಸ್ಟ್, 17 ಆಗಸ್ಟ್. ಫೈನಲ್ ರೋಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17/10 ಅಕ್ಟೋಬರ್. ಸೊ ಯಾರ್ಯಾರು 17/16/9 ಒಳಗೆ ಕೊಡ್ತಾರೆ ಅವ್ರ ಹೆಸರು ಪೂರ 17/10ನಲ್ಲಿ ಬರ್ತದೆ. ಬಾಕಿಯವ್ರ ಹೆಸರು ಸಪ್ಲಿಮೆಂಟ್ ಲಿಸ್ಟ್ಲಿ ಬರ್ತಾ ಇರ್ತದೆ. ಫಾರ್ಮ್ 6 ಕೊಡಲಿಕ್ಕೆ ಲಾಸ್ಟ್ ಡೇಟ್ ಎಂದು ಯಾವುದೂ ಇಲ್ಲ. ಯಾವುದು? ಹಾಂ, ಈಗ ಎಲೆಕ್ಟ್ರಲ್ ರೋಲ್ ರಿವಿಷನ್ದು ಬಹುಮುಖ್ಯ ಒಂದು ಉದ್ದೇಶ ಏನಂತ ಕೇಳಿದರೆ, ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ಎಲೆಕ್ಟ್ರಲ್ ರೋಲ್. ಅದೇ ಮುಖ್ಯ. ಈಗ ಶಿಫ್ಟ್ ಆಗಿರೋರು ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ನಮಗೆ ಗೊತ್ತಾಗಲ್ಲ. ಅಕಸ್ಮಾತ್ ನಮ್ಮ ಹತ್ರ ಆ ಮಾಹಿತಿ ಇದ್ದರೆ ಪರವಾಗಿಲ್ಲ. ಈಗ ಶಿಫ್ಟ್ ಅವರು ಆ ವಿಳಾಸಲ್ಲಿ ಇಲ್ಲ ಎಂದು ಮಾತ್ರ ನಮಗೆ ಗೊತ್ತಾಗ್ತದೆ, ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಎಲ್ಲ BLO ಹತ್ರ ಫಾರ್ಮ್ 6 ಲಭ್ಯ ಇಟ್ಟಿರ್ತೀವಿ. ಆನ್ಲೈನ್ ಆಲ್ಸೋ ದೇ ಕ್ಯಾನ್ ಅಪ್ಲೈ. ಈಗ ಕೊಡ್ತಾರೆ ಸರ್, ಪ್ರಿಂಟ್ ಮಾಡಿ ಕೊಡ್ತಾ ಹೇಳಿದಿಲ್ಲ ಸರ್, ನಾಳೆಯಿಂದ ಅಪ್ಲೈ ಮಾಡಿ. ಹಾಂ, 8ನೇ ಆಗಸ್ಟ್ವರೆಗೂ ಅವ್ರಿಗೂ ಇಲ್ಲ ತಾವು ಕೇಳಿದ್ರು ಎನ್ಯುಮರೇಷನ್ ಫಾರ್ಮ್ 6 ಎನ್ಯುಮರೇಷನ್ ಫಾರ್ಮ್ ಆ ಅಡ್ರೆಸ್ಸಲ್ಲಿ ಇದ್ದರೆ ಮಾತ್ರ BLO ಕೊಡಲಿಕ್ಕೆ ಆಗುತ್ತದೆ. ಫಾರ್ಮ್ 6 ಕೊಟ್ಟು ಅವರು ಸೇರ್ಪಡೆ ಮಾಡಿಕೋಬಹುದು. SIR ಪ್ರಾಸೆಸ್ ಹೇಳ್ತಾ ಇರೋದು ಸರ್. SIR ಪ್ರಾಸೆಸ್ ಇಟ್ಸ್ ಎ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಈಗ ಈ SIR ಪ್ರಕಾರ ನಾವು ಮತ್ತೆ ನಾನು ತಮಗೆ ನಂಬರ್ ಹೇಳ್ತೀವಿ ಇಷ್ಟಪಡ್ತೀನಿ. 4,43,04,632 ಜನ ಅವ್ರವ್ರ ಅಡ್ರೆಸ್ಸಲ್ಲಿ ಅವರು ವಾಸ ಇದ್ದಾರೆ. ಅವ್ರ ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟಿದ್ದಾರೆ. ಉಳಿದಿರುವ 1,11,00,000 ಜನರಲ್ಲಿ ಡೆತ್, ಡ್ಯೂಪ್ಲಿಕೇಟ್ ಮತ್ತು ರೆಫ್ಯೂಸನ್ ಸೈನ್ ಮಾಡಿದ್ದಾರೆ. ಎಕ್ಸ್ಪ್ಲೈನ್ ಮಾಡ್ತೀನಿ ಇರಿ, ಕೈಂಡ್ಲಿ ಅಂಡರ್ಸ್ಟ್ಯಾಂಡ್. ಆವಾಗ ಏನಾಗ್ತದೆ, ಶಿಫ್ಟೆಡ್ ಆ್ಯಂಡ್ ಈಗ ನಮ್ಗೆ ಏನಾಗ್ತದೆ, ಶಿಫ್ಟೆಡ್ ಆ್ಯಂಡ್ ಆಬ್ಸೆಂಟ್ ಆಗಿರ್ತಾರೆ. ಈ ಶಿಫ್ಟೆಡ್ ಆ್ಯಂಡ್ ಆಬ್ಸೆಂಟ್ ಅವರು ಮನೆ ವಿಳಾಸದಲ್ಲಿ ಅವರು ವಾಸ ಇರುವುದಿಲ್ಲ. ಯಾರ್ಯಾರು ಆ ವಿಳಾಸದಲ್ಲಿ ವಾಸ ಇಲ್ಲ ಅನ್ನೋದು ವೆರಿಫೈ ಮಾಡೋದೇ SIR ಅಲ್ಲಿ ಉದ್ದೇಶ ಆಗಿರ್ತದೆ. ಸೊ ಈಗ SIR ಪ್ರಕಾರ ಇನ್ ದ ಸೆನ್ಸ್ ಇದರಲ್ಲಿ ಯಾರ್ಯಾರು ಈಗ ಆಬ್ಸೆಂಟ್ ಶಿಫ್ಟೆಡ್ ವೋಟರ್ ಇದ್ದಾರೆ ಅವರು ಬೇರೆ ಎಲ್ಲರೂ ಎನ್ರೋಲ್ ಮಾಡಿಕೊಳ್ಳದೇ ಇದ್ದಲ್ಲಿ, ಇಫ್ ದೇ ಆರ್ ಎಲಿಜಿಬಲ್ ವೋಟರ್ ದೇ ಕ್ಯಾನ್ ಕೈಂಡ್ಲಿ ಅಪ್ಲೈ ಫಾರ್ಮ್ 6. ನಾವು ಫಾರ್ಮ್ 6 ಲಭ್ಯ ಮಾಡಿ ಇಟ್ಟಿರ್ತೀವಿ, ಅವ್ರು ಫಾರ್ಮ್ 6 ಕೊಡಬಹುದು.